ಶ್ರೀ ಗುರುಭ್ಯೋ ನಮಃ. ಧ್ಯೇಯಸ್ವದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ನನ್ನ ಎಲ್ಲ ಆತ್ಮೀಯ ತತ್ಸಮ್ಮತಂ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕರು ನನಗೆ ದೂರವಾಣಿ ಮುಖಾಂತರ ಮೆಸೇಜಿನ ಮುಖಾಂತರ ಈ ಸಂಕ್ರಾಂತಿಯ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಅನೇಕರು ಕೇಳಿಕೊಂಡಾಗ ಈ ಒಂದು ವಿಡಿಯೋವನ್ನು ಮಾಡುವುದಕ್ಕೊಂದು ಪ್ರೇರಣೆ ಸಿಕ್ಕಿತು. 2026 ಭವಿಷ್ಯ ಅಂತ ಏನು ಬರ್ತಾ ಇದೆ ಅದನ್ನು ಮಾಡಲಿಲ್ಲ, ಇದನ್ನಾದರೂ ತಿಳಿಸಿಕೊಡಿ ಅಂತ ಕೇಳಿದ್ರಿಂದ ಒಂದು ಚುಟುಕಾಗಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದು ರಾಶಿಗಳಿಗೆ ಆಗಬಹುದಾದ ಫಲಾಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಕ್ರಾಂತಿ ಪ್ರತಿ ತಿಂಗಳು ಆಗುವಂತಹದ್ದೇ, ಆದರೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರಣ, ದೇವತೆಗಳಿಗೆ ಹಗಲು ಪ್ರಾರಂಭ ಆಗುವಂತಹದ್ದು ಉತ್ತರಾಯಣ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಆ ಪರ್ವಕಾಲದಲ್ಲಿ ಗ್ರಹಗತಿಗಳಿಂದ ಅನುಸರಿಸಿಕೊಂಡು ಬರಬಹುದಾದ ಫಲಾಫಲಗಳ ಬಗ್ಗೆ ವಿಮರ್ಶೆ ಮಾಡೋಣ. ಇನ್ನು ವೃಶ್ಚಿಕ ರಾಶಿಯವರಿಗಾಗುವಾಗ ಸ್ವಲ್ಪ ಜಾಗೃತಿಯಾಗಿರಿ. ಒಂದು ಅಧೈರ್ಯ ಉತ್ಪತ್ತಿಯಾಗುತ್ತೆ, ಅಥವಾ ನಾನು ಮಾಡ್ತಾ ಇರೋದು ಸರಿ ಇಲ್ವೇನೋ ಅನ್ನುವಂತಹ ನಮ್ಮ ಮೇಲೆ ನಮಗೆ ಅವಿಶ್ವಾಸ ಉಂಟಾಗುವಂಥದ್ದು, ಜೊತೆಗೆ ಗುರುಬಲವೂ ಇಲ್ಲದೆ ಹೋಗುವಂಥದ್ದು, ಜೊತೆಯಲ್ಲಿರುವಂಥವರು ಬೇರೆ ಮಾರ್ಗಕ್ಕೆ ನಮ್ಮನ್ನು ತಿರುಗಿಸುವಂಥದ್ದು ಸಾಧ್ಯತೆಗಳು ಹೆಚ್ಚಿದೆ. ಜೊತೆಗೆ ಕರ್ಮಾಧಿಪತಿಯಾದ ರವಿಯು ಶತ್ರುಕ್ಷೇತ್ರಕ್ಕೆ ಹೋಗುವ ಈ ಸಂಕ್ರಮಣದ ಕಾಲ ಎಲ್ಲೋ ಒಂದು ಕಡೆ ನಾವು ಕೆಲಸ ಕಳ್ಕೊಳ್ತೇವೇನೋ ಅನ್ನುವಂತಹ ಭಯ ಆವರಿಸುತ್ತೆ. ಹೆದರಬೇಡಿ. ತಾವು ವಿಶೇಷವಾಗಿ ಆ ರವಿಯಿಂದಾಗಿ ಗೋಧಿಯನ್ನು ಮುಟ್ಟಿಕೊಂಡು ಜಪ ಕುಸುಮ ಸಂಕಾಶಂ ಕಾಶ್ಯಪೀಯಂ ಮಹಾದ್ಯುತಿಂ ಧ್ವಾಂತಾರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಈ ಮಂತ್ರವನ್ನು ವಿಶೇಷವಾಗಿ ಜಪವನ್ನು ಮಾಡಿ ಆ ಗೋಧಿಯನ್ನು ದಾನ ಮಾಡಿ, ಅದರಿಂದ ಅನೇಕ ದೋಷಗಳನ್ನು ತಾವು ಪರಿಹಾರ ಮಾಡಿಕೊಳ್ಳಬಹುದು ವೃಶ್ಚಿಕ ರಾಶಿಯವರು. ಅಷ್ಟೇ ಅಲ್ಲದೆ ವೃಶ್ಚಿಕ ರಾಶಿಯವರು ನಿಮ್ಮ ಕುಲದೇವರ ದರ್ಶನವನ್ನೂ ಕೂಡ ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.